ಯುಎಸ್ಎಯ ಮಿನಿಯಾಪೋಲಿಸ್ನಲ್ಲಿ ವಲಸೆ ಮತ್ತು ಸುಂಕಚಾರಿ ಅಧಿಕಾರಿಗಳು ಹಾರಿಸಿದ ಕುಂಟಿಗೆ ಮಹಿಳೆಯೊಬ್ಬರು ಸ್ಥಳದಲ್ಲಿ ಸಾವಿಗೀಡಾಗಿದ್ದಾರೆ. ಎಡಪಂಥೀಯರ ಕೊಲೆಗಾರ ಸರ್ಕಾರ ಎಂದು ಕೆಲವರು ಟೀಕಿಸಿದ್ದಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಮಿನಿಯಾಪೋಲಿಸ್ನಲ್ಲಿ ನಡೆದ ಈ ಹತ್ಯೆಯನ್ನು ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಉಪಾಧ್ಯಕ್ಷರಾದ ಜೆಡಿ ವ್ಯಾನ್ಸ್ ಸಮರ್ಥಿಸಿಕೊಂಡಿದ್ದಾರೆ. ಈ ಸಂಬಂಧ ಟ್ರಂಪ್ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಆಕೆಯ ಸಾವಿಗೆ ಆಕೆಯೇ ಕಾರಣ. ಅವಳು ವಲಸೆ ಅಧಿಕಾರಿಗಳ ಜೊತೆಗೆ ಕೆಟ್ಟ ಜಗಳ ಆಡಿದ್ದಾಳೆ. ಇದು ಎಡಪಂಥೀಯರ ಹುಟ್ಟುಗುಣ. ಕೊನೆಗೆ ಅಧಿಕಾರಿಗಳು ಹಾರಿಸಿದ ಗುಂಡಿಗೆ ಕಾರು ಮಗುಚಿಕೊಂಡು ಸಾವು ಕಂಡಿದ್ದಾಳೆ ಎಂದಿದ್ದಾರೆ. ಆಮೇಲೆ ವಿಡಿಯೋ ನೋಡಿದ ಟ್ರಂಪ್ ಮಾತು ತುಸು ಬದಲಾಗಿದೆ. ಇದನ್ನೆಲ್ಲ ನೋಡಲಾಗದು. ನನ್ನ ಅಧಿಕಾರಾವಧಿಯಲ್ಲಿ ಇದೆಲ್ಲ ನಡೆಯಬಾರದು ಎಂದಿದ್ದಾರೆ. 37 ವರ್ಷದ ರೆನಿ ನಿಕೋಲ್ ಗುಡ್ ವಲಸೆ ಅಧಿಕಾರಿಗಳ ಗುಂಡಿನಿಂದ ಸಾವು ಕಂಡ ಮಹಿಳೆ. 2 ಬಾರಿ ಆಕೆಯ ಕಾರಿನ ಮೇಲೆ ಗುಂಡು ಹಾರಿಸಲಾಗಿದೆ. ನಿಯಂತ್ರಣ ತಪ್ಪಿದ ಕಾರು ಬದಿಗೆ ಮಗುಚಿಕೊಂಡಿದೆ ಮತ್ತು ಅದರಿಂದ ಆಕೆಯ ಸಾವಾಗಿದೆ. ಈ ವಿಡಿಯೋ ಜಾಲತಾಣಗಳಲ್ಲಿ ಹರಿದಾಡುತ್ತಲೇ ಸರ್ವತ್ರ ಖಂಡನೆ ಕಂಡುಬಂದಿದೆ. ಟ್ರಂಪ್ ಆಡಳಿತದಲ್ಲಿ ಎಡಪಂಥೀಯರ ಕೊಲೆಯೆಂದು ಹೇಳಲಾಗಿದೆ. ಅಧಿಕಾರಿಗಳ ಮೇಲೆ ಕಾರು ಹತ್ತಿಸಲು ನೋಡಿದ್ದಳು. ಆದರೆ ವಿಚಲಿತ ಮಹಿಳೆ ಕಾರಿನ ವೇಗ ಹೆಚ್ಚಿಸಿದಾಗ ಒಬ್ಬ ಅಧಿಕಾರಿ ಅಡ್ಡ ಬಂದು ಡಿಕ್ಕಿ ಹೊಡೆದಿದ್ದು ವಿಡಿಯೋದಲ್ಲಿ ಕಂಡುಬಂದಿದೆ. ಮಹಿಳೆ ಯಾವುದೋ ಕಾರಣಕ್ಕೆ ಸಂಚಾರಕ್ಕೆ ಅಡ್ಡಿಪಡಿಸಿ ಕಾರು ನಿಲ್ಲಿಸಿದ್ದಾಗ ಇಷ್ಟೆಲ್ಲ ಅನಾಹುತ ನಡೆದಿದೆ ಎಂದು ಮಿನಿಯಾಪೋಲಿಸ್ ನಗರ ಪಾಲಿಕೆ ಹೇಳಿದೆ.